ಮಡಕಶಿರ ಬಳಿ ರೈತರೊಂದಿಗೆ ಅಮಾನುಷ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಟಿಸಿಎಲ್ ಗುತ್ತಿಗೆದಾರನ ವಿರುದ್ಧ ಮೊಕದ್ದಮೆ ದಾಖಲು ಮಾಡಲಾಗಿದೆ. ಮಡಕಶಿರ ಪೊಲೀಸ್ ಠಾಣೆಯಲ್ಲಿ ಗುತ್ತಿಗೆದಾರನ ವಿರುದ್ಧ ಕೇಸು ದಾಖಲಾಗಿದೆ. ತಹಶೀಲ್ದಾರ್ ಹರಿಲಾಲ್ ನಾಯಕ್ರಿಂದ ಕೇಸು ದಾಖಲಾಗಿದೆ. ಆಂಧ್ರದ ಅನಂತಪುರ ಜಿಲ್ಲೆಯ ಮಡಕಶಿರ ತಹಶೀಲ್ದಾರ್ ಗುತ್ತಿಗೆದಾರ ಕೆಪಿಟಿಸಿಎಲ್ ಸಿಬ್ಬಂದಿ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಈಗ ಪ್ರಕರಣ ಇತ್ಯರ್ಥ ಆಗುವ ತನಕ ಕೂಡ ಕೆಲಸ ಸ್ಥಗಿತಕ್ಕೂ ಕೂಡ ಆದೇಶವನ್ನ ಕೊಡಲಾಗಿದೆ. ಅನಂತಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತಂ ಈ ಆದೇಶವನ್ನ ಕೊಟ್ಟಿದ್ದಾರೆ. ವಿದ್ಯುತ್ ಲೈನ್ ಕಾಮಗಾರಿ ವೇಳೆ ಅಮಾನುಷ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನುಷವಾಗಿ ವರ್ತಿಸಿರುವುದು ಅಲ್ಲದೆ ಪರಿಹಾರವನ್ನ ಕೂಡ ನೀಡದೆ ಕೆಪಿಟಿಸಿಎಲ್ ಕಾಮಗಾರಿಯನ್ನ ನಡೆಸಿದಂತಹ ಆರೋಪ, ಹಾಗೆ ಜಮೀನು ಮಾಲೀಕ ಮತ್ತೆ ಪುತ್ರನ ಜೊತೆಗೆ ಅಮಾನುಷ ವರ್ತನೆ ನಾವು ನೋಡಿದ್ವಿ. ಇದರ ವಿಜುವಲ್ಸ್ ಅಲ್ಲಿ ಕೂಡ ದೃಶ್ಯದಲ್ಲೂ ಕೂಡ ಏನಂತಂದ್ರೆ ಅಪ್ಪ ಮತ್ತೆ ಮಗ ಇಬ್ರು ಕೂಡ ಹೈಟೆನ್ಷನ್ ವೈರ್ ಅನ್ನ ಎಳೆದು ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯುತ್ ವೈರ್ ಮೂಲಕ 30 ಅಡಿ ಮೇಲೇರಿಸಿದಂತಹ ಸಿಬ್ಬಂದಿ ಅಮಾನವೀಯವಾಗಿ ವರ್ತಿಸಿದ್ರು. ಇನ್ನು ವೈರ್ ಹಿಡಿಯೋದಕ್ಕೆ ಸಾಧ್ಯ ಆಗದೆ 10 ಅಡಿ ಮೇಲಿಂದ ವೃದ್ಧರು ಬಿದ್ದಿದ್ರು. ಹಾಗೆ 30 ಅಡಿ ಮೇಲಿಂದ ಪುತ್ರ ಬಿದ್ದ ಪರಿಣಾಮ ಸೊಂಟಕ್ಕೆ ಪೆಟ್ಟಾಗಿತ್ತು. ರೈತನ ಪುತ್ರ ಹೊನ್ನೂರು ಸಾಬ್ಗೆ ಬೆನ್ನು ಮೂಳೆ ಮುರಿದಿತ್ತು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು. ಈ ಅಮಾನುಷ ವರ್ತನೆಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿಬರಿತು. ಈಗ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವರ್ತನೆ ತೋರಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಟಿಸಿಎಲ್ ಗುತ್ತಿಗೆದಾರನ ವಿರುದ್ಧ ಈಗ ಮೊಕದ್ದಮೆ ದಾಖಲಾಗಿದೆ. ಮಡಕಶಿರ ಪೊಲೀಸ್ ಠಾಣೆಯಲ್ಲಿ ಗುತ್ತಿಗೆದಾರನ ವಿರುದ್ಧ ಕೇಸು ದಾಖಲಾಗಿದ್ದು ತಹಶೀಲ್ದಾರ್ ಹರಿಲಾಲ್ ನಾಯಕ್ ಕೇಸು ದಾಖಲು ಮಾಡಿದ್ದಾರೆ. ಆಂಧ್ರದ ಅನಂತಪುರ ಜಿಲ್ಲೆಯ ಮಡಕಶಿರ ತಹಶೀಲ್ದಾರ್ ಗುತ್ತಿಗೆದಾರ ಹಾಗೆ ಕೆಪಿಟಿಸಿಎಲ್ ಸಿಬ್ಬಂದಿ ಅವರ ಮೇಲೆ ಮೊಕದ್ದಮೆ ದಾಖಲು ಮಾಡಿದ್ದು ಈಗ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ಪ್ರಕರಣ ಇತ್ಯರ್ಥ ಆಗೋ ತನಕ ಕೂಡ ಕೆಲಸವನ್ನ ಸ್ಥಗಿತಗೊಳಿಸಬೇಕು ಅಂತ ಕೂಡ ಅನಂತಪುರ ಹೆಚ್ಚುವರಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತಂ ಆದೇಶವನ್ನ ಕೊಟ್ಟಿದ್ದಾರೆ. ಇದು ಮಡಕಶಿರ ಬಳಿ ರೈತರ ಜೊತೆಗೆ ಅಮಾನುಷವಾಗಿ ವರ್ತಿಸಿದಂತಹ ಕೆಪಿಟಿಸಿಎಲ್ ಸಿಬ್ಬಂದಿಯ ಒಂದು ದುಷ್ಕೃತ್ಯದ ಒಂದು ವಿಡಿಯೋ ಇದು. ನಾವೀಗ ನೋಡಬಹುದು ಅಪ್ಪ ಮತ್ತೆ ಮಗ ಹೈಟೆನ್ಷನ್ ವೈರ್ ಹಿಡ್ಕೊಂಡು ನೇತಾಡ್ತಾ ಇರುವಂತಹ ದೃಶ್ಯ. ಅಂದ್ರೆ ಅವರಿಬ್ರು ಆ ವೈರನ್ನ ಎಳೆದು ಪ್ರತಿಭಟನೆ ನಡೆಸೋದಕ್ಕೆ ನಮಗೆ ಪರಿಹಾರ ಕೊಡದೆ ಯಾಕೆ ಇಲ್ಲಿ ಕಾಮಗಾರಿ ನಡೆಸ್ತೀರಾ ಅಂತ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವೈರ್ ಹಿಡ್ಕೊಂಡು ಎಳೆದಂತಹ ಅವರನ್ನ ಇದ್ದಕ್ಕಿದ್ದಂತೆ ಮೇಲಕ್ಕೆತ್ತಲಾಯಿತು ಜೆಸಿಬಿ ಮೂಲಕ ವೈರನ್ನ. ಆ ಸಂದರ್ಭದಲ್ಲಿ ಅಪ್ಪ ಮತ್ತೆ ಮಗ, ಅದು ಕೂಡ ವೃದ್ಧರೊಬ್ರು ಕೂಡ ಈ ರೀತಿ ಹೈಟೆನ್ಷನ್ ವೈರಲ್ಲಿ ನೇತಾಡ್ತಾ ಇರುವ ನಿಜಕ್ಕೂ ಕೂಡ ಎಂಥವರ ಮನಸ್ಸು ಕೂಡ ಕಲಕುವಂತಿತ್ತು. ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗೆ ಮಾತ್ರ ಇದರ ಬಗ್ಗೆ ಯಾವುದೇ ಕನಿಕರ ಇರಲಿಲ್ಲ.